ಹಾಯ್ ಹೆಲೋ ಗೈಸ್, ಎಲ್ಲರಿಗೆ ನಮಸ್ಕಾರ. ನಾನು ಉತ್ತರ ಕರ್ನಾಟಕದ ಮನೆ ಮಗ ಮಾಡುವ ನಮಸ್ಕಾರಗಳು. ಬರ್ರಿ ಇವತ್ತು ನಾವು ನಮ್ಮ ಚಾನಲ್ನಾಗ ಫಸ್ಟ್ ಕ್ಲಾಸಾಗಿ ವಡಾಪಾವ್ ಮಾಡತ್ತೀವಿ. ವಡಾಪಾವ್ ಹೆಂಗೆ ಮಾಡೋದತ್ತ ಬರ್ರಿ ತೋರಿಸ್ತೀನಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರೆ ಅಂದರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ವಡಾಪಾವ್ ಮಾಡೋಕೆ ಏನೇನು ಬೇಕತ್ತ ಬರ್ರಿ ತೋರಿಸ್ತೀನಿ ರೀ. ಅಲ್ಲ, ಪುದೀನ, ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟೇ ಬೇಕು. ಈಗ ಮೆಣಸಿನ್ಕಾಯಿ ಮಿಕ್ಸಿ ಒಳಗೆ ಹಾಕ್ಕೊಳತ್ತೀವಿ, ಹಾಗೆ ಪುದೀನೂ ಹಾಕ್ಕೊಳತ್ತೀವಿ, ಕೊತ್ತಂಬರಿನೂ ಹಾಕೋತೀವಿ, ಈಗ ಅಳ್ಳನೂ ಹಾಕೋತೀವಿ ನೋಡ್ರಿ. ಈಗ ಇವೆಲ್ಲ ಪೇಸ್ಟ್ ಮಾಡೋಣ. ಈಗ ಬರ್ರಿ ನಾವು ಕುಕ್ಕರ್ ಒಳಗೆ ಬಟಾಟೆ ಕುದಾಕಿಟ್ಟಿದ್ವಿ, ಎಷ್ಟು ಚಂದ ಕುದ್ದಾವ್ ನೋಡ್ಬೋದು ನೋಡ್ರಿ. ಈಗ ಇವು ಮ್ಯಾಲಿನ ಸೊಪ್ಪು ಎಲ್ಲ ತಕ್ಕೋಬೇಕು ನೋಡ್ರಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತ್ರಿ. ಅದಕ್ಕೆ ಫುಲ್ ವಿಡಿಯೋ ನೋಡ್ರಿ. ವಿಡಿಯೋ ಒಟ್ಟು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗಗೆ ಸಪೋರ್ಟ್ ಮಾಡಿರಿ. ಇದು ವಡಾಪಾವು ನಮ್ಮ ಕುಕಿಂಗ್ ಚಾನಲ್ ಒಳಗೆ ಫಸ್ಟ್ ಟೈಮ್ ಮಾಡತ್ತೀವಿ. ಕುಕಿಂಗ್ ಚಾನಲ್ನಾಗೆಲ್ಲ ಮನ್ಯಾಗ ಫಸ್ಟ್ ಟೈಮ್ ಮಾಡತ್ತೀವಿ. ಅದಕ್ಕೆ ಏನ್ರಿ ತಪ್ಪಾತಂದ್ರೆ ಸಾರಿ. ನೆಕ್ಸ್ಟ್ ಟೈಮ್ ಇದಕ್ಕಿಂತ ಚಲೋತ್ತಾಗಿ ಮಾಡಿಬಿಡ್ತೀವಿ ರೀ. ಈಗ ನೋಡ್ರಿ ಮ್ಯಾಲಿನ ಸೊಪ್ಪು ಎಲ್ಲ ಬಿಟ್ಕೊಂಡಿವಿ. ಬೇರೆ ಬೌಲ್ನಾಗ ಇವೆಲ್ಲ ಇಟ್ಕೊಳಕತ್ತೀವಿ. ಇಟ್ಕೊಂಡ ಎಲ್ಲ ಇವು ಪುಡಿ ಮಾಡಬೇಕು. ಅಂದ್ರೆ ಎಲ್ಲ ಇವು ಹೊಡಿಬೇಕು, ಮೆತ್ತಗೆ ಹೊಡಿಬೇಕು, ಎಲ್ಲ ಪೇಸ್ಟ್ ಆಗೋ ಮಟ್ಟ ಬಟಾಟಿ. ಇದು ನಮ್ದು ಮನ್ಯಾಗೆ ಮಾಡೋದು ಫಸ್ಟ್ ಟೈಮ್ ವಡಾಪಾವ್ ರೀ. ಅದಕ್ಕೆ ಏನರ ಮಿಸ್ಟೇಕ್ ಆತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಏನರ ಮಿಸ್ಟೇಕ್ ಆತಂದ್ರೆ ಹೇಳ್ರಿ. ನೆಕ್ಸ್ಟ್ ಟೈಮ್ ಇದಕ್ಕಿಂತ ಚಲೋ ವಿಡಿಯೋ ನಾವು ನಿಮಗೆ ಬಿಡ್ತೀವಿ. ಅಲ್ಲಿ ಮಟ್ಟ ನಮ್ಮ ರೋಜಿ ಕುಕಿಂಗ್ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನೋಡಿರಿ ಈ ಥರ ಎಲ್ಲ ಪೇಸ್ಟ್ ಮಾಡ್ಕೋಬೇಕು ನೋಡಿರಿ. ಈ ಥರ ಈಗ ಆಗಲೇ ನಾವು ಮಿಕ್ಸಿ ಒಳಗೆ ಹಾಕ್ಕೊಂಡಿದ್ದೀವಲ್ಲ ಪೇಸ್ಟ್ ನೋಡ್ರಿ. ಈಗ ಎಷ್ಟು ಚೆಂದಾಗೈತಿ ಪೇಸ್ಟ್ ನೋಡ್ರಿ. ಈ ಥರ ಪೇಸ್ಟ್ ಮಾಡ್ಕೋಬೇಕು. ಈಗ ಇದು ಪೇಸ್ಟ್, ಇದು ಬಟಾಟಿ ನಾವೇನು ಹೊಡ್ಕೊಂಡಿದ್ದೀವಲ್ಲ ಇದ್ರೊಳಗೆ ಸೇರಿಸ್ಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಸ್ವಲ್ಪ ಅಜ್ವಾನ ಹತ್ರ ಮೇನ್ ಬೇಕೇ ಬೇಕು. ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಮತ್ತು ಆಮೇಲೆ ಹಾಕೊಳ್ಳೋಣ ಉಪ್ಪು. ಈಗ ಇದು ಹಾಕ್ಕೊಂಡಿವಲ್ಲ, ಈಗ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈ ಥರ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋರಿ. ಇದೇ ನಾವು ವಡಾಪಾವ್ ಬೇಕಾಗಿರೋ ಮೇನ್ ನೋಡ್ರಿ. ಈಗ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತೀವಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗಗೆ ಸಪೋರ್ಟ್ ಮಾಡಿರಿ ನೋಡಿರಿ. ಈಗೆಲ್ಲ ಸೇರಿಸ್ಕೊಂತೀವಿ. ಬರ್ರಿ ಈಗ ರುಚಿಯ ತಕ್ಕಟ್ಟು ಉಪ್ಪು ಹಾಕೊಳ್ಳೋಣ, 1 ಸ್ಪೂನ ನೋಡಿರಿ. ಈಗ 2 ಸ್ಪೂನ್ ನಾವು ಉಪ್ಪು ಹಾಕೊಂಡಿವಿ. ಉಪ್ಪು ಹಾಕೊಂಡೆ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋತೀವಿ ನೋಡಿರಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋರಿ. ವಡಾಪಾವ್ ಹತ್ರ ನನಗೆ ಮಾಡೋಕ್ಕೆ ಬರಲ್ಲ, ಸೊ ಇದು ನಮ್ಮ ಮಮ್ಮಿ ಮಾಡಕತ್ತಾರ. ನೆಕ್ಸ್ಟ್ ಟೈಮ್ ಇದಕ್ಕಿಂತ ಚಲೋಗಿ ವಡಾಪಾವ್ ನಾನೇ ಮಾಡ್ತೀನಿ. ಈಗ ನೋಡ್ರಿ ಕಡಲೆ ಹಿಟ್ಟು ತೊಗೊಂಡಿವಿ. ಈಗ ಬೇರೆ ಬೌಲ್ನಾಗ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೋತೀವಿ. ಹಾಗೆ ಮ್ಯಾಲೆ ಒಂದು ಸ್ವಲ್ಪ ನೀರು ಹಾಕೋಬೇಕು. ಯಾಕಂದ್ರೆ ವಡ ಮಾಡ್ಬೇಕಂದ್ರೆ ಕಡಲೆ ಹಿಟ್ಟು ಬೇಕೇ ಬೇಕಾ ನೋಡ್ರಿ. ಈಗ ಕಡಲೆ ಹಿಟ್ಟೊಳಗೆ ನೀರು ಹಾಕೊಂಡ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತಾರ ಮಮ್ಮಿ ನೋಡ್ರಿ. ಈ ಥರ ಅಳಸಾಗಿ ಮಾಡ್ಕೋಬೇಕು, ಯಾಕಂದ್ರೆ ವಡ ಬಿಡೋದಿರ್ತೈತಲ್ಲ. ಸೊ ನೋಡ್ರಿ ಈ ಥರ ಮಾಡ್ಕೋಬೇಕು. ಬರ್ರಿ ಈಗ ಒಂದು ಕಡಾಯಿ ಒಳಗೆ ಮಮ್ಮಿ ಎಣ್ಣೆ ಹಾಕ್ಕೊಳಕತ್ತಾರ. ಎಣ್ಣೆ ಹಾಕೊಂಡ ಈಗ ನೋಡ್ರಿ ಎಣ್ಣೆ ಹಾಕ್ಕೊಂಡ ಈಗ ಇದು ಆಗಲ್ ಪೇಸ್ಟ್ ಐತಲ್ಲ, ಇದಕ್ಕೆ ಉಂಡಿ ಮಾಡಿ ಇದು ಆಗಲ್ಲ ನಾವು ಕಡಲೆ ಹಿಟ್ಟನೆ ಇದು ಮಾಡ್ಕೊಂಡಿದ್ದೀವಲ್ಲ ನೀರು ಹಾಕೊಂಡು ಮಿಕ್ಸ್. ಈಗ ಇದ್ರೊಳಗೆ ಮುನಿಗಿಸಿ ಎಣ್ಣೆ ಒಳಗೆ ಬಿಟ್ಕೋತಾರೆ. ವಡಾಪಾವ್ ಹೆಂಗೆ ಮಾಡೋದಂತ ಎಲ್ಲರಿಗೂ ಗೊತ್ತೇ ಇರ್ತೈತಿ ನೋಡ್ರಿ. ಈಗ ಇನ್ನೊಂದು ಸರಿ ಎಣ್ಣೆಯಾಗ ಬಿಟ್ಕೊಳಕತ್ತಾರ ಮಮ್ಮಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ವಿಡಿಯೋ ಒಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಫುಲ್ ವಿಡಿಯೋ ನೋಡ್ರಿ. ಈಗ ಎಷ್ಟು ಚಂದ ಕರಿಯಾಕತ್ತಾವ. ಫುಲ್ಲು ಕಟ್ಟಿ ಹಾಡಾಗೋ ಮಟ್ಟ ಎಣ್ಣೆಗೆ ಬಿಡಬೇಕು ನೋಡ್ರಿ. ಈಗ ಹಾಡು ಮತ್ತು ಕಟ್ಟಿನೂ ಆಗ್ಯಾವ, ಕಲರ್ನು ಚೇಂಜ್ ಆಗೈತಿ. ಬರ್ರಿ ಈಗ ವಡ ಹತ್ರ ನಮ್ಮ ರೆಡಿ ಆಗ್ಯಾವ. ಈಗ ತಕ್ಕೋತೀವಿ ನೋಡ್ರಿ. ಈಗ ವಡ ಒಂದು ಪ್ಲೇಟ್ ಒಳಗೆ ತಗೊಳಕತ್ತೀವಿ. ನಮ್ದು ಫಸ್ಟ್ ಟೈಮ್ ಐತಲ್ಲ, ಸೊ ಇವು ಆ್ಯಕ್ಚುಲಿ ವಡ ಅಂದ್ರೆ ಒಳಗಿಂದ ಪೇಸ್ಟ್ ಇರ್ತೈತಲ್ಲ ಅದು ಒಂದು ಸ್ವಲ್ಪ ಗಟ್ಟಿ ಇರಬೇಕು. ವಡಾನು ಮ್ಯಾಲಿಂದ ಗಟ್ಟಿ ಇರಬೇಕು, ಅಳಸ್ ಇರಬಾರ್ದು, ಅಂದ್ರೆ ಚಲೋ ಆಗೈತಿ ನೋಡ್ರಿ. ಈಗ ವಡ ಒಂದು ಪ್ಲೇಟ್ನಾಗ ಹಾಕ್ಕೊಳಕತ್ತೀವಿ. ಈಗ ನೋಡ್ರಿ ವಡ ಹತ್ರ ರೆಡಿ ಆಗ್ಯಾವ. ಬರ್ರಿ ಈಗ ಪಾವ್ ಒಳಗೆ ವಡ ಇಟ್ಕೊಳ್ಳೋಣ ನೋಡ್ರಿ. ಈಗ ನಾವು ಹೊರಗಿನ ಪಾವ್ ಹತ್ರ ತರಲ್ಲ, ಸೊ ಬೇಕರಿಯಾಗಿನ ಪಾವ್ ತಂದೀವಿ. ಈಗ ಪಾವ್ ಮೇಲಿಂದ ತೆಗೆದು ಈಗ ಸಾಸ್ ಹಚ್ಕೋತೀವಿ ನೋಡ್ರಿ. ಈಗ ಸಾಸ್ ಹಚ್ಕೊಳಕತ್ತೀವಿ. ಸಾಸ್ ಹಚ್ಕೊಂಡ ಮ್ಯಾಲೆ ಶೇಂಗಾ ಹಿಂಡಿನೂ ಹಚ್ಕೋತೀವಿ. ಶೇಂಗಾ ಹಿಂಡಿ ಹಚ್ಕೊಂಡ್ರೆ ತಿಂದ್ರೆ ಟೇಸ್ಟ್ ಹತ್ರ ಮಸ್ತ್ ಬರ್ತೈತಿ. ಈಗ ನೋಡ್ರಿ ಶೇಂಗಾ ಹಿಂಡಿ ಹಚ್ಕೊಂಡವಲ್ಲ, ಈಗ ವಡಾನು ಇದ್ರೊಳಗೆ ಇಟ್ಕೊಳ್ಳೋಣ ನೋಡ್ರಿ. ಫೈನಲಿ ನಮ್ದು ವಡಾಪಾವು ರೆಡಿ ಆಗೈತಿ. ಈಗ ಇನ್ನೊಂದು ಪಾವ್ ಒಳಗೆ ಮಮ್ಮಿ ಇದು ಸೇಮ್ ಹಚ್ಕೋತಾರೆ, ಹಂಗೆ ವಡಾನು ಇಡ್ತಾರೆ ನೋಡ್ರಿ. ಫೈನಲಿ ನಮ್ದು ಬಿಜಾಪುರ ಸ್ಟೈಲ್ ವಡಾಪಾವ್ ರೆಡಿ ಆಗೈತಿ.